ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕಂದರೆ ಇವತ್ತು ನಾವೇನು ಮಾಡೋಕ್ಕೆ ಹೋಗ್ತಾ ಇದೀವಿ ಸೃಷ್ಟಿ? ರೆಸಾರ್ಟ್ಗೆ ನಮ್ಮ ಅಪ್ಪ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಸೊ ಇದು ಕಂಪ್ಲೀಟ್ಲಿ ಸರ್ಪ್ರೈಸ್ ಆಗಿತ್ತು ಆ್ಯಂಡ್ ಇವತ್ತೇ ಅವ್ರಿಗೆ ಗೊತ್ತಾಗಿರೋದು ನಾವು ರೆಸಾರ್ಟ್ ಬುಕ್ ಮಾಡಿದ್ದೀವಿ ಅಂತ. ನಾವು ಕಂಪ್ಲೀಟ್ಲಿ ಸೀಕ್ರೆಟಾಗಿ ನಾನು ಸೃಷ್ಟಿ ಪ್ಲ್ಯಾನ್ ಮಾಡಿದ್ವಿ ತಡೆ ಸೃಷ್ಟಿ. ಸೊ ಇವಾಗ ಅದಕ್ಕೆ ಇಬ್ಬರು ಸೇರಿಕೊಂಡು ರೆಸಾರ್ಟ್ ಬುಕ್ ಎಲ್ಲ ಮಾಡಿಬಿಟ್ಟಿದ್ದೀವಿ ಆ್ಯಂಡ್ ಇವತ್ತು ಚೆಕ್ ಇನ್ ಟೈಮ್ಸ್ ನೈಟ್ 12 o'clock ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಚೆಕ್ ಇನ್ ಟೈಮಿಂಗ್ ಬಂದು 3 o'clock ಇತ್ತು, ಬಟ್ ನಾವು ಮನೆ ಬಿಟ್ಟಿದ್ದೆ 2 o'clock. ನಾವು ಹೋಗ್ತಾ ಇರೋದು ಬಂದು ರಾಮನಗರ ಸೈಡು, ಚನ್ನಪಟ್ಟಣ. ಸಿಕ್ಕಾಪಟ್ಟೆ ದೂರ ಇರೋದು, 1.5 ಸಮಥಿಂಗ್ ಜರ್ನಿ ಆಗಿರೋದು. ನಮಗೆ ಆ್ಯಕ್ಚುಲಿ ಹೋಗುವಾಗನೇ ಒಂದು ರೋಡ್ ಮಿಸ್ ಆಗಿರೋದ್ರಿಂದ 30 kilometers ಯೂ ಟರ್ನ್ ಮಾಡ್ಕೊಂಡು ಬರೋದ್ರಲ್ಲೇ ಆಗೋಗ್ಬಿಡ್ತು. ಇಲ್ಲಾಂದರೆ ಇನ್ನೂ ಬೇಗ ರೀಚ್ ಆಗಿಬಿಡ್ತಾ ಇದ್ರಿ. ಯಾಕೆ ಚೆನ್ನಾಗಿರುತ್ತೆ, ಏನಾಗಲ್ಲ. ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ತೋರಿಸ್ರಿ ಜ್ಯೂಸ್. ರೆಸಾರ್ಟ್ ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕಿಂದ ವೆಲ್ಕಮ್ ಮಾಡಿದ್ರು. ಆ್ಯಂಡ್ ಇದು ಬಂದು ಕನ್ವಾ ಹೆರಿಟೇಜ್ ರೆಸಾರ್ಟ್ ಅಂತ ಚನ್ನಪಟ್ಟಣ ರಾಮನಗರ ಬರುತ್ತೆ. ತುಂಬ ಅಂದರೆ ಟೆಂಟ್ ನಾವು ತೊಗೊಂಡಿರೋದು ಬಂದು 10 times ಇಸ್ ದ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಹೋಗಿದ ತಕ್ಷಣ ಆ್ಯಕ್ಚುಲಿ ಸಾಯಂಕಾಲ ಆಗಿಬಿಟ್ಟಿತ್ತು. ರೆಸಾರ್ಟ್ ಅವರು ರೆಸಾರ್ಟ್ ತೋರಿಸ್ತಾಯಿದ್ರು ಯಾವ್ದ್ಯಾವುದು ಎಲ್ಲೆಲ್ಲಿರೋದು ಅಂತ ಹೇಳಿಬಿಟ್ಟು. ಇದು ಬಂದು ಪ್ಲೇ ಏರಿಯಾ. ಸೃಷ್ಟಿಗಂತೂ ಆಟ ಆಡೋಕ್ಕೆ ತುಂಬ ಚೆನ್ನಾಗಿ ಜಾಗ ಸಿಕ್ಬಿಟ್ಟಿತ್ತು. ಎಲ್ಲ ನೋಡಿಕೊಂಡು ಹೋಗೋಣ ಅಂತ. ಸೃಷ್ಟಿ ಅಂತೂ ಎಷ್ಟು ಸತಿ ಗೇಮ್ ಆ್ಯಕ್ಟಿವಿಟಿಯಲ್ಲಿ ಆಟಾಡೋದ್ಲು ಸಿಕ್ಕಾಪಟ್ಟೆ ಆಟಾಡಿದ್ದಾಳೆ. ಅವಳಿಗಂತೂ ಒಬ್ಬಳೇ ಇದ್ದಾಳಂತನೂ ಅನಿಸ್ತಾ ಇದೆಯಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ಲು. ಆ ಫುಲ್ ರೆಸಾರ್ಟಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಆ್ಯಂಡ್ ಚಿಕ್ಕ ಮಕ್ಳು ಆಟಾಡೋ ಜಾಗದಲ್ಲೂ ನಾವು ಆಟಾಡ್ಕೊಂಡು ಕೂತ್ಕೊಂಡಿದ್ರೆ. ಇದು ಬಂದು ಫೋಟೋಶೂಟ್ಗೋಸ್ಕರ ಮೋಸ್ಟ್ಲಿ ಹಾಕಿರೋದು. ಇದು ಚೆನ್ನಾಗಿತ್ತು, ದೊಡ್ಡ ಜೋಳ. ಅಲ್ಲಿ ಇಲ್ಲಿ ಜಂಪಿಂಗ್ ಏರಿಯಾದಲ್ಲೂ ರೂಲ್ಸ್ ಇದಿಲ್ಲ, ದೊಡ್ಡ ಮಕ್ಳು ಆಡಬೇಕು ಅಂತ ಹೇಳ್ಬಿಟ್ಟು ಏನು ರೂಲ್ಸ್ ಇದೆಯಲ್ಲ. ನಾವು ಎಲ್ಲದರಲ್ಲೂ ಆಟ ಆಡ್ಕೊಂಡಿದ್ರಿ. ಹಾಗೆ ರೆಸಾರ್ಟ್ ಅವರು ಬಂದು ಕಂಪ್ಲೀಟ್ ರೆಸಾರ್ಟ್ ತೋರಿಸ್ತಾಯಿದ್ರು, ಏನೇನಿದೆ ಹೆಂಗೆಂಗಿದೆ ಅಂತ ಹೇಳ್ಬಿಟ್ಟು, ಯಾವ ಕಡೆ ಎಲ್ಲಿ ಯಾವುದು ಅಂತ ಹೇಳ್ಬಿಟ್ರೆ. ಆ್ಯಕ್ಚುಲಿ ಏನಂದರೆ ಫಸ್ಟೇ ಗೈಡ್ ಮಾಡಿಬಿಟ್ರೆ ನಮಗೂ ಗೊತ್ತಿರುತ್ತೆ ಡಿನ್ನರ್ ಎಲ್ಲಿಗೆ, ಸ್ನ್ಯಾಕ್ಸ್ ಎಲ್ಲಿಗೆ ಅಂತ ಹೇಳ್ಬಿಟ್ಟು. ಬೆಟರ್ ಅಲ್ಲ. ಅದಕ್ಕೆ ಹೋಗಿದ ತಕ್ಷಣವೇ ಅವ್ರು ಹೇಳಿದ್ರು, ಬನ್ನಿ ನಾವು ತೋರಿಸ್ತೀವಿ ರೆಸಾರ್ಟಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು. ನಾವು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಟೈಮ್ ತೊಗೊಂಡು ಹೋಗ್ಬಿಟ್ಟು ಫುಲ್ಲು ಕಾರ್ಡ್ ಕರೆದ್ರಿ ಅವ್ರಿಗೆ. ಅವರೇ ರೆಸಾರ್ಟ್ ತೋರಿಸ್ತಾ ಇದ್ರು ಹೆಂಗಿದೆ ಅಂತ. ಸ್ವಿಮ್ಮಿಂಗ್ ಪೂಲ್ ಆದರೆ ಕ್ಲೋಸ್ ಮಾಡಿಬಿಟ್ಟವ್ರೆ. ಇದರಲ್ಲಿ ಎಲ್ಲಿದೆ ಅವ್ರು ಹೇಳಿದ್ರು? ಟೇಬಲ್ ಟೆನ್ನಿಸ್ ರೂಮ್ ಲಾಕ್ ಆಗಿರುತ್ತೆ. ಇಲ್ಲೇನಾದರೂ ಇದೆಯಾ? ಇಲ್ಲ. ಶಟ್ಲು ಕೋಕು ಅದರೆಲ್ಲ ಹಾಡೋಕ್ಕೆ ಸಾಯಂಕಾಲ ಆಡೋಣ ಬಂದು. ಇದೆಲ್ಲ ಲೈಟ್ ಹಾಕಿದ್ರೆ ನೈಟಲ್ಲಿ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕಲ್ಲ. ಸೃಷ್ಟಿಗೆ ಆಟ ಆಡೋಕ್ಕೆ ಬೇಜಾನ್ ಐಟಮ್ಸ್ ಇದೆ. ರೆಸಾರ್ಟ್ ಎಲ್ಲ ನೋಡಿದಾದ್ಮೇಲೆ ಆ್ಯಕ್ಟಿವಿಟೀಸ್ ಆಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ನಾವು ನೋಡಿದ್ದೆ ರೋಪ್ ಸೈಕ್ಲಿಂಗು. ಹಸ್ಬೆಂಡು ಇದೆ ಫಸ್ಟ್ ಟೈಮ್, ಅವರು ಟ್ರೈ ಮಾಡ್ತಾ ಇರೋದು. ಯಾವಾಗಲೂ ಸೈಕ್ಲಿಂಗ್ ಆಡೋಣ ಬಾ ಅವರು. ಓಕೆ, ಈ ಸತಿ ಧೈರ್ಯ ಮಾಡ್ಕೊಂಡು ಬಂದವ್ರೆ. ರೋಪ್ ಆ್ಯಕ್ಟಿವಿಟಿನೂ ಇತ್ತು, ಬಟ್ ಆ್ಯಕ್ಚುಲಿ ರೋಪ್ ಆ್ಯಕ್ಟಿವಿಟಿ ನಾವು ಆಡಿಲ್ಲ, ಬರೀ ಸೈಕ್ಲಿಂಗ್ ಆಡಿಬಿಟ್ಟು ಬಂದ್ಬಿಟ್ರಿ. ರೋಪ್ ಆ್ಯಕ್ಟಿವಿಟಿ ಏನಂದರೆ ಇವಾಗ ಆಡೋಕ್ಕೆ ಚೆನ್ನಾಗಿರುತ್ತೆ, ಆಮೇಲೆ ಬಾಡಿ ಪೇನ್ ಜಾಸ್ತಿ ಆಗುತ್ತೆ. ಅದರಿಂದ ನಾವು ರೋಪ್ ಆ್ಯಕ್ಟಿವಿಟಿ ಆಡೋಕ್ಕೆ ಹೋಗಿಲ್ಲ. ಸೈಕ್ಲಿಂಗ್ ಅಂದರೆ ಇಬ್ಬರೂ ಆಡಿದ್ರಿ. ಇಬ್ಬರು ಆಡಿಬಿಟ್ಟು ಆಮೇಲೆ ರೆಸ್ಟಾಗಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ರಿ ಡೈರೆಕ್ಟಾಗಿ.
ಸ್ನ್ಯಾಕ್ಸ್ ಟೈಮ್ ಆಗಿಬಿಡ್ತು. ಅಷ್ಟರಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಕೇಕ್ ತೊಗೊಂಡು ಬರೋಕ್ಕಂತ ಹೇಳಿಬಿಟ್ಟು ಚನ್ನಪಟ್ಟಣಕ್ಕೆ ಹೋದ್ರಿ. ಚನ್ನಪಟ್ಟಣ ಆ್ಯಕ್ಚುಲಿ ರೆಸಾರ್ಟ್ಗಿಂತ ಚನ್ನಪಟ್ಟಣ ಇನ್ನೂ ದೂರ ಇದೆ. ಇಲ್ಲಿಂದ 15 ಕಿಲೋಮೀಟರ್ಸ್ ಮತ್ತೆ ಬ್ಯಾಕ್ ಹೋಗಿ ಅಲ್ಲಿಂದ ಕೇಕ್ ತೊಗೊಂಡು ಬರೋಣ, ಹೆಂಗಿದ್ರು ಫೈರ್ ಕ್ಯಾಂಪಿನ ಲೇಟಾಗಿ ಸ್ಟಾರ್ಟ್ ಮಾಡ್ತಾರೆ ಅಂತ ಹೋಗಿ ತೊಗೊಂಡು ಬಂದ್ರಿ ಕೇಕ್ನ. ಬರೋಷ್ಟರಲ್ಲಿ ನೋಡಿದ್ರೆ ಫುಲ್ಲು ಲೈಟಿಂಗ್ಸ್ ಎಲ್ಲ ಸೂಪರಾಗಿ ಹಾಕಿದ್ರು. ಲೈಟಿಂಗ್ಸ್ ನೋಡಿಕೊಂಡು ನಾವು ಸ್ವಲ್ಪ ರೀಲ್ಸು ವೀಡಿಯೋಸ್ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿದ್ರಿ ಎಲ್ಲ ಸೇರಿಕೊಂಡು. ಏನಂದರೆ ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ. ಮಸ್ತ್ ಎಂಜಾಯ್ ಮಾಡಿಕೊಂಡು ಜಾಲಿಯಾಗಿ ಮಾತಾಡ್ಕೊಂಡು ಹೋಗೋಷ್ಟರಲ್ಲೇ ಟೈಮ್ ಹೋಗಿರೋದೇ ಗೊತ್ತಾಗಿಲ್ಲ. 11:30 ಆಗಿಬಿಡ್ತು. 11:30 ಅಷ್ಟರಲ್ಲಿ ನಾನು ಸೃಷ್ಟಿ ಹೋಗ್ಬಿಟ್ಟು ಮತ್ತೆ ರೆಡಿ ಆಗಿಬಿಟ್ಟು ಕೇಕ್ ಕಟ್ಟಿಂಗೋಸ್ಕರ ಎಲ್ಲ ಮಾಡ್ತಾಯಿದ್ರಿ. ನಮ್ಮಪ್ಪ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಇವಾಗ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಬರ್ಡೇ ಬಾಯ್ ಫೈನಲಿ 12 ಆಗಿತ್ತು. ಎಕ್ಸಾಕ್ಟ್ಲಿ 12 ನಾವು ಕೇಕ್ ಕಟ್ ಮಾಡಿಕೊಂಡು ಅವ್ರದ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರಿ. ಆಲ್ಮೋಸ್ಟ್ ರೆಸಾರ್ಟಲ್ಲಿರೋರು ಎಲ್ಲರೂ ಎದ್ದಿದ್ದಾರೆ, ಯಾರೂ ಮಲಗಿಲ್ಲ. ಎಲ್ಲರೂ ಅವ್ರವ್ರ ಪಾಡಿಗೆ ಅಲ್ಲಿ ಇಲ್ಲಿ ಸ್ವಲ್ಪ ಜನ, ಅಲ್ಲಿ ಸ್ವಲ್ಪ ಜನ, ಇಲ್ಲಿ ಸ್ವಲ್ಪ ಜನ ಎಂಜಾಯ್ ಮಾಡ್ಕೊಂಡಿದ್ರು. ಆ್ಯಕ್ಚುಲಿ ಇದು ವೀಕೆಂಡ್ಸಲ್ಲಿ ಎಂಜಾಯ್ ಮಾಡೋಕ್ಕೆ ತುಂಬ ಒಳ್ಳೆ ಪ್ಲೇಸು. ಕಾಡು ಮಧ್ಯದಲ್ಲಿ ಸೈಲೆಂಟಾಗಿ ಯಾರೂ ಇಲ್ಲದೆ ಇರೋ ಜಾಗದಲ್ಲಿ ಚೆನ್ನಾಗಿತ್ತು. ಇಲ್ಲಿ ಏನಂದರೆ ಒಂದು ಸ್ವಲ್ಪ ಟೀಮ್ ಮೆಂಬರ್ಸು ಬಂದಿದ್ದರು, ಎಂಪ್ಲಾಯೀಸ್ ಬಂದಿದ್ದರು, ಸ್ವಲ್ಪ ಬ್ಯಾಚ್ ಫ್ರೆಂಡ್ಸ್ ಬಂದಿದ್ದರು. ಅವರೆಲ್ಲರೂ ಜಾಯಿನ್ ಮಾಡಿಕೊಂಡ್ರು ಬರ್ಡೇ ಸೆಲೆಬ್ರೇಷನ್ಗೆ. ಅಂದರೆ ಬರ್ಡೇ ಹಾಡು ಹಾಕ್ಬಿಟ್ಟು ಎಲ್ಲರೂ ಹಾಡಿಕೊಂಡು ಚೆನ್ನಾಗಿತ್ತು. ಬಟ್ ಆ್ಯಕ್ಚುಲಿ ಹಾಡು ಹಾಕೋಂಗಿಲ್ಲ ಅಲ್ಲ, ಅದಕ್ಕೆ ನಾವು ಹಾಕಿಲ್ಲ. ಕೇಕ್ ಕಟ್ ಮಾಡಿಕೊಂಡು ಬಂದ್ರಲ್ಲ, ರೂಮ್ ಹತ್ರನೂ ಅಲ್ಲಿ ಸಾಂಗ್ ಇನ್ನೂ ಸೃಷ್ಟಿ ಡ್ಯಾನ್ಸ್ ಮಾಡೋ ಮೂಡ್ ಹೋಗಿದ್ದಿಲ್ಲ. ಅವ್ರ ಜೊತೆಗೂ ಅಷ್ಟೇ ಡ್ಯಾನ್ಸ್ ಆಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ಲು. ಫೈನಲಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಕೊಂಡು ಬಂದು ಮಲ್ಕೊಂಡ್ಬಿಟ್ಟಿದ್ದೀವಿ. ಇದೇ ಫಸ್ಟ್ ಟೈಮ್ ಟೆಂಟ್ ಎಕ್ಸ್ಪೀರಿಯನ್ಸ್ ಆಗಿರೋದು. ಸೃಷ್ಟಿ ನೋಡಿ ಆ್ಯಂಡ್ ಇವರು ಕೂಡ ಮಲ್ಕೊಂಡ್ಬಿಟ್ಟವ್ರೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಏನಾಗಿತ್ತು ಅಂದರೆ, ನಾವು ರೂಮೇ ಬುಕ್ ಮಾಡೋಣ ಅಂತ ಇದ್ರಿ. ರೂಮ್ ಎಷ್ಟು ಕೇಳಿದ್ರು ರೂಮ್ ಇಲ್ಲ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನಾವೇ ಲೇಟಾಗಿ ಬುಕ್ ಮಾಡೋಕ್ಕೆ ಹೋಗಿದ್ದು. ಏನು 2-3 ಡೇಸ್ ಮುಂಚೆನೇ ಬುಕ್ ಮಾಡಿದೆ. ಸ್ಯಾಟರ್ಡೆ ಸಂಡೇ ಜನ ಜಾಸ್ತಿ ಅಲ್ಲ, ಟೀಮ್ ಔಟಿಂಗು ಅದು ಇದು ಅಂತ ತುಂಬ ಜನ ಬಂದಿರ್ತಾರಲ್ಲ. ಸೊ ಅದರಿಂದ ನಮಗೆ ರೂಮ್ ಸಿಕ್ಕಿಲ್ಲ. ಇಟ್ಸ್ ಓಕೆ, ಟೆಂಟ್ ಎಕ್ಸ್ಪೀರಿಯೆನ್ಸು ಮಾಡಲೇಬೇಕಲ್ಲ. ಒಂದು ಸತಿ ಆದರೂ ಟೆಂಟಲ್ಲಿ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಬೇಕಂದ್ರೆ ಖಂಡಿತ ಬಂದು ಟೆಂಟಲ್ಲಿ ಮಲ್ಕೊಳ್ಬೇಕು. ಸೊ ಇವಾಗ ಜಸ್ಟ್ ಕೇಕೆಲ್ಲ ಕಟ್ ಮಾಡಿ ಬರ್ತ್ಡೇ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಊಟ ಮಾಡಿಕೊಂಡು ಬಂದು ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದಿರೋದು. ನೋಡ್ಬೋದು ಟೆಂಟಲ್ಲಿ ಆರಾಮಾಗಿ 3 ಜನ ಮಲ್ಕೊಂಡ್ಬಿಟ್ಟಿದ್ದೀವಿ. ಎಕ್ಸ್ಟ್ರಾ ಪಿಲ್ಲೋಸ್ ತೊಗೊಂಡ್ಬಿಟ್ರಿ. ಟೆಂಟ್ ಅಂದರೆ ಈ ರಿಸಾರ್ಟಲ್ಲಂತೂ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಏನಂದ್ರೂ ಎಲ್ಲೋದ್ರೂ ನಮ್ಮ ಹಸ್ಬೆಂಡ್ಗೆ ಫ್ರೆಂಡ್ ಸಿಕ್ಕೇ ಬಿಡ್ತಾರೆ. ಇಲ್ಲೂ ಕೂಡ ಅವ್ರ ಏರಿಯಾ ಫ್ರೆಂಡ್ಸೇ ಸಿಕ್ಬಿಟ್ಟಿದ್ದಾರೆ. ಐ ಡೋಂಟ್ ನೋ ಕೋಇನ್ಸಿಡೆನ್ಸಾ ಏನಂತ ಗೊತ್ತಿಲ್ಲ. ಇದು ಡೈಲಿ ಯಾವಾಗಲೂ ಆಗುತ್ತೆ, ಯಾವಾಗಲೂ. ಎಲ್ಲ ಮುಂದೆ ಟ್ರಕ್ಕಿಂಗ್ ಹೋಗ್ಬಿಟ್ಟವ್ರೆ, ನಾವೇ ಇಲ್ಲಿದ್ವಿ. ಸೇಮ್ ಟಿ ಶರ್ಟ್, ಸಿಸ್ಟಿನು ಸೇಮ್ ಟಿ ಶರ್ಟ್, ಸೇಮ್ ಕಲರ್ ಟಿ ಶರ್ಟ್ ಎಲ್ಲರೂ. ಮ್ಯಾಚಿಂಗ್. ಮರ ಮುಟ್ಬೇಡ್ದಂತೆ. ಸೀದಾ ಹಾವೇನಾದ್ರೂ ಇರುತ್ತೆ. ನೀನ್ ಟಯರ್ಡ್ ಆಗ್ಬಿಟ್ಟಿಲ್ಲ? ಹೌದು. ಆನಂದ
ಫುಲ್ ಆಫ್ ಟಯರ್ಡ್. ಬರ್ಡೇ ಬಾಯ್ ಬರ್ಡೇ ಬಾಯ್ ಬರ್ಡೇ ಬಾಯ್ ಬರ್ಡೇ ಬಾಯ್ ಅಲ್ಲ ಬರ್ಡೇ ಬಾಯ್ ಫುಲ್ ಟಯರ್ಡ್. ಇವತ್ತು ಮೇನ್ ಬರ್ಡೇ ಇರೋದು ಬರ್ಡೇ ದಿನ ಫುಲ್ಲು ಎಕ್ಸಸೈಸ್ ಮಾಡಿಸ್ತಾ ಇದ್ದೀವಿ ನಿಮ್ಮ ಅಪ್ಪಗೆ ಅಲ್ಲ ಶಾ? ಕರೆಕ್ಟ್ ಅದು ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ನಿನಗೆ ಎಕ್ಸಸೈಸ್ದು. ಅಪ್ಪ ಎಕ್ಸರ್ಸೈಸ್ ನಮ್ದು ರೆಸಾರ್ಟ್ ಅಲ್ಲಿನಾ ಏ ನಮ್ಮ ರೆಸಾರ್ಟ್ ಎಲ್ಲಿ ನೋಡಿರಿ ಅಲ್ಲಿ ಅಲ್ಲ ರೋಡ್ ಕಾಣಿಸ್ತದೆ ಕಾಂಪೌಂಡ್ ಒಳಗಡೆ ಗಿಡ ಐತಲ್ಲ ಫುಲ್ಲು ಯಪ್ಪು ಹೆಂಗಿದೆಯಲ್ಲ. ಅಲ್ಲೆಲ್ಲ ಗಿಡ ಇದೆಯಲ್ಲ ಅದು ಎಲ್ಲಿದೆ ನಮ್ದು ರೆಸ? ಅಲ್ಲಿ ಕಾಂಪೌಂಡ್ ಕಾಣಿಸ್ತದೆ ರೆಡ್ ಕಲರ್. ರೆಡ್ ಕಲರಾ? ಹಾಂ ಹಾಂ ಹೌದಲ್ಲ. ಈ ಸಖತ್ ಮೇಲೆ ಬಂದಿದ್ದೀವಿ ಶಾ ನಾವು. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಪ್ಪ. ಅಲ್ಲಿ ಸ್ವಿಮ್ಮಿಂಗ್ ಅಲ್ಲಿ ಅದು ರೂಮ್ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಏ ಸೃಷ್ಟಿಗೆ ಹಿಡ್ಕೋಶಿ ಗುಜರ್ತಾಳೆ. ಫುಲ್ ಹಸಿರಾಗಿರೋ ಸಕ್ಕದಾಗಿದ್ದು. ಸುಶಿ ನೋಡಿಲಿ ಶಾ ಫುಲ್ಲು ಟ್ರಕ್ಕಿಂಗು. ಫಸ್ಟ್ ಟೈಮ್ ಅಲ್ಲ ಟ್ರೆಕ್ಕಿಂಗ್ ಫಸ್ಟ್ ಟೈಮ್. ಟ್ರಕ್ಕಿಂಗ್ ನೀನಂತೂ ನಡೆಯೋದೇ ಇಲ್ಲ, ದೊಡ್ಡ ಸೋಂಬೇರಿ ಅದು ಬಟ್ ಫಸ್ಟ್ ಟೈಮ್ ಅಲ್ಲ. ಸೋಂಬೇರಿ ಥರ ಬಂದ್ಬಿಡ್ತೀಯ. ಏಯ್ ನಡಿ ನಡಿ ಅಂದರೆ ಯಾರು ಹೋಗ್ತಾರೆ ಅಂತ. ಬಟ್ ಹತ್ತುವಾಗ ಏನು ಅಂದರೆ ತುಂಬ ಕಷ್ಟ ಅನಿಸ್ತು. ಇಳಿಯುವಾಗ ಎಷ್ಟು ಈಸಿಯಾಗಿ ಇಳಿದು ಬಿಟ್ಟಿದ್ದೀವಿ ಅಂದರೆ ಟಕ್ 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 ಅಂತ ಇಳ್ಕೊಂಡ್ಬಿಟ್ಟಿದ್ದೀವಿ. ಆಲ್ರೆಡಿ ಕೆಳಗಡೆ 5 ನಿಮಿಷ ಆಗಿಲ್ಲ ತನಿಷ ಇಳಿಯೋದು. ಹತ್ತುವಾಗ 1/2 ಅವರ್ ಹತ್ತಿದ್ದೀವಿ. ಇಳಿಯೋದು ಎಷ್ಟು ಬೇಗ ಇಳಿದಿದ್ದೀವಿ ಅಂದರೆ ಸಖತ್ತಾಗಿತ್ತು ವ್ಯೂ ಮಾತ್ರ ಅಲ್ಲ ಶಾ? ಬಟ್ ಗ್ರೀನರಿ ಇದ್ದಿಲ್ಲ ಅಷ್ಟೇ. ಓಕೆ ಗ್ರೀನರಿ ಇದ್ದರೆ ಇನ್ನೂ ಚೆನ್ನಾಗಿದ್ದೀರೋದು. ಗ್ರೀನರಿ ಇಲ್ಲ. ನಡೆಯೋ ಬಿಸಿಲು ಅಭ್ಯಾಸ. ಬಂದು ನೀರಿಲ್ಲದೆ ಎಲ್ಲ ಖಾಲಿ ಆಗಿದೆ. ಓಹೋ ಸ್ವಲ್ಪ ನೀರು ದಾನ ಮಾಡಿದ್ರೆ ಗಿಡ ಮರನೂ ಬೆಳೆಸ್ಬೋದು. ಇಲ್ಲೇ ನೀನು ಏನಾದರೂ ರೂಮ್ ಮಾಡ್ಕೊಂಡು ಬಿಡ್ಬೇಕು. ರೇಷ್ಮೆ ಗಿಡ ಇದೆಲ್ಲ ರೇಷ್ಮೆ ಗಿಡನಾ? ಫಸ್ಟ್ ಟೈಮ್ ನೋಡ್ತಾ ಇರೋದು ರೇಷ್ಮೆ ಗಿಡ ಅಲ್ಲ? ನಾನು ನೋಡಿಲ್ವೇ? ಬೀಳು ಬೀಳ್ತಾ ಇದೆಯಾ? ಎಲ್ಲಿ ನೋಡ್ತಾ ಇದೆಯಾ? ಬೀಳ್ತಾ ಇರೋ ಥರ ಸ್ಲಿಪ್ ಆಗ್ತಾ ಇರೋದಾ? ಇದೆಲ್ಲ ರೇಷ್ಮೆ ಗಿಡ ಸಖತ್ತಿದೆ. ಬೆಳಗ್ಗೆಯಿಂದ ಪಿಕಾಕ್ದು ಸೌಂಡ್ ಬರ್ತಾ ಇದ್ದು, ಬಟ್ ಪಿಕಾಕ್ ಅನಿಸಿಲ್ಲ. ಬೇಜಾನ್ ಪಿಕಾಕ್ ಸೌಂಡು. ನಮ್ಮ ಜೊತೆಗೆ ಬೆಟ್ಟ ಮೇಲೇನೂ ಬಂದ್ಬಿಡ್ತು, ಬೆಟ್ಟದಿಂದ ಕೆಳಗಡೆನೂ ಬರ್ತೈತೆ ನಮ್ಮ ಜೊತೆಗೆ ಅಲ್ಲ? ಅದೇ ನೋಡು, ನಮ್ಮ ಜೊತೆಗೆ ಬೆಟ್ಟ ಮೇಲೆ ಬಂದಿತ್ತು, ಇವಾಗ ಬೆಟ್ಟ ಕೆಳಗಡೆವರೆಗೂ ಡ್ರಾಪ್ ಮಾಡೈತೆ. ಏನಿದು? ಈರುಳ್ಳಿ ಗಿಡ. ಹಾಂ ಹಾಂ ಅಲ್ಲಿ ರೇಷ್ಮೆ ಗಿಡ ತಾನೇ ಅದು? ಎಷ್ಟು ದೊಡ್ಡದಾಗಿ ಬಂದೈತಲ್ಲ ಈರುಳ್ಳಿ ಗಿಡ. ಹಂಗೆ ಕಿತ್ಕೊಳ್ಳೋ ಕೊಟ್ಬಿಡ್ತಾರೆ ನಿಮಗೆ. ಎಲ್ಲಿದೆ? ಏ ಹೌದಲ್ಲ, ಸುಮ್ಮನೆ ಇವ್ರು ಗಿಡ ಮುಟ್ಟಂಗಿಲ್ಲ ಅಂತ ಹೇಳಿರೋದು ಹುಡುಗ. ಕಳ್ಳ ಬಾ ಹೊಡಿತಾರೆ ಬಾ. ನಾವು ಹೋಗೋಷ್ಟರಲ್ಲಿ ಒಣಗೋಗ್ಬಿಡುತ್ತೆ ಬಾ. ಬರೀ ರೇಷ್ಮೆ ಗಿಡನೇ ಹಾಕಿರೋದು ನೋಡಿ ಇವರು. ಅಡಿಕೆ ತೋಟ ತಾನೇ ಇದು? ಅಡಿಕೆ ಅಲ್ಲ, ಅಡಿಕೆ ತೋಟ ಹೆಂಗಿದೆಯಲ್ಲ ಇಲ್ಲಿ ನೋಡಿ. ರಾಜ ನೀನು ರಾಣಿನಾ? ಹುಡುಗಿ ಅಂದರೆ ರಾಣಿನಾ? ಬೆಳಿಗ್ಗೆ ಅಂತೂ ಬೋರ್ಡ್ಸ್ ಸೌಂಡ್ ಇನ್ನೂ ಸಖತ್ತಾಗಿತ್ತು. ನೋಡು ಸೃಷ್ಟಿ, ಮೌಂಟೇನ್ ಮೇಲೆಯಿಂದ ಕೆಳಗಡೆ ಬಂದ್ಬಿಟ್ಟೈತೆ. ವಾವ್ ಸಖತ್ತಲ್ಲ ನಾಯಿ ಇದು. ರೆಸಾರ್ಟಿಂದಲೇ ಬಂತಲ್ಲ ನಾಯಿ ಅದು? ವಾವ್ ಅಮೇಝಿಂಗ್ ಅಲ್ಲ? ಸೃಷ್ಟಿ ಮೇಡಮ್ ಬೆಳಗ್ಗೆ ಬಟ್ಟೆ ಸು ನೀನು ಹೇಳಿದ್ರೆ ಅವ್ರು ಹಾಕ್ತಾಯಿದ್ರು. ಎಲ್ಲೋದ್ರೂ ಫ್ರೆಂಡ್ಸ್ ಸಿಕ್ಬಿಡ್ತಾರೆ ಅಲ್ಲ? ಸ್ವಿಮ್ಮಿಂಗ್ ಪೂಲ್ ಎಷ್ಟು ಚೆನ್ನಾಗಿದೆ. ವಾವ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು 10 o'clockಗೆ ನಾವು ಮತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ ಇಳ್ಕೊಂಡು ಸ್ವಿಮ್ಮಿಂಗ್ ಆಡಿದ್ದು
We've been waiting for so long. We've been waiting for this time to begin. ಫೈನಲಿ ನಮ್ಮದು ಚೆಕ್ಔಟ್ ಟೈಮ್ ಬಂದುಬಿಡ್ತು. ಕ್ರಿಕೆಟ್ ಏರಿಯಾ ಒಂದು ಸತಿ ನೋಡ್ಕೊಂಡು ಹೋಗೋಣ ಹೆಂಗಿತ್ತು. ನಾವಂತೂ ಬಂದಿಲ್ಲ ಆಟ ಆಡೋಕ್ಕೆ, ಸುಮ್ಮನೆ ಒಂದು ರೌಂಡ್ ಹೊಡ್ಕೊಂಡು ಹೋಗೋಣ ಅಂತ ಬಂದ್ರಿ. ಒಂದು ಬಾಟಲ್ ಹಿಡಿಯೋಕ್ಕಾಗ್ತಾಯಿಲ್ಲ ಸೃಷ್ಟಿಗೆ, ಸುಮ್ಮನೆ ಡೌನಲ್ಲಿದೆ ಅಂತ ಆಡಿಸ್ತಾ ಇದೆಯಾ ಫುಲ್ಲು. ಅದು ಹೋಗ್ತಾನೆ ಇಲ್ಲ ಕೆಳಗಡೆ. ರೆಸಾರ್ಟಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿ ಕನ್ವಾ ಡ್ಯಾಮ್ ಆ್ಯಂಡ್ ವಾಟರ್ ಆ್ಯಕ್ಟಿವಿಟೀಸ್ದು ಪ್ಲೇಸ್ ಇತ್ತು. ನಡೀರಿ ಅದು ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದಿರೋದು. ಸ್ಪೀಡ್ ಬೋಟಿಂಗ್, ಸ್ಪೀಡ್ ಬೋಟಿಂಗ್ ಸಿಟಿ, ಸ್ಪೀಡ್ ಬೋಟಿಂಗ್ ರೆಡಿನಾ? ಒನ್ ಟೈಮ್ ಎಂಜಾಯ್ ಮಾಡೋಣ ಸುಮ್ಮನೆ ಕುತ್ಕೊಳ್ಳೋಕ್ಕಿಂತ. ಹೆಂಗೆ ಆಡ್ತಾ ಇದ್ದಾರೆ ಅಂದರೆ ಸ್ಪೀಡ್ ಬೋಟಿಂಗ್ ಚೆನ್ನಾಗಿದೆಲ್ಲ ಸ್ಪೀಡ್ ಬೋಟಿಂಗ್. ಬೈಕದ ಹೋಗೋದು ವಿಷಯ ನೀನು ಬೇಡ. ಹೆಂಗೋ ಜಾಕೆಟ್ ಸಿಷ್ಟಿ ಇದೊಂದು ಹಾಕು, ಟೇಟ್ ಹಾಕಿದ್ದು ಅಣ್ಣ, ಸ್ವಲ್ಪ ಟೇಟ್ ಹಾಕಿ. ಅಲ್ಲ ಇಲ್ಲ ಸ್ಪೀಡ್ ಬೋಟಿಂಗ್ ಇದೆಯಲ್ಲ, ಸೃಷ್ಟಿ ಆಟ ಆಡೋದಿದೆ ನೋಡು. ಆಟ ಆಡೋದು ನೋಡು. ಆಟ ಆಡಲ್ಲ ಇವತ್ತು, ಆಟ ಆಡಲ್ಲ. 10,000 ಆಟ ಆಡ್ಕೊಂಡು ಬಂದವಳೆ. ಕಾಲೆತ್ತು ರಾಣಿ ಕುಂಡ್ರಿಸ್ಬಿಡ್ಬೇಕು. ಮಹಾರಾಣಿ ಕುತ್ಕೊಂಡ್ರ ಇಲ್ಲ. ಬೋಟಿಂಗ್ 24 ಅವರ್ಸ್ ಎಷ್ಟು ಬೇಗ ಮುಗ್ದೋಯ್ತು ಅಂತ ಗೊತ್ತೇ ಆಗಿಲ್ಲ. ಫುಲ್ ಆಫ್ ಎಂಜಾಯ್ಮೆಂಟ್. ಚೆನ್ನಾಗಿ ಎಂಜಾಯ್ ಮಾಡಿದರೆ ನಿಮಗೂ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.